ಇದೈತಲ್ಲ ಶನಿವಾರದ ಎಪಿಸೋಡ್ ಆಗಿರುತ್ತೆ. ಶನಿವಾರ ಅಂದರೆ 16 ಮೇ ಶನಿವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಮೋನಿಕಾ ಮನೆ ಹತ್ರ ಬಂದಿದ್ದ. ಮೋನಿಕಾ ಮನೆ ಹತ್ರ ಬಂದಾಗ ಮೋನಿಕಾ ಅವರಮ್ಮ ಜಗ್ಗಿ ಬೈದು ಕಳಿಸ್ತೆ ನಿನ್ನಿಂದ ನಮಗೆ ಎಷ್ಟೆಲ್ಲ ತೊಂದರೆ ಆಗಿದೆ ಹಂಗೆ ಹಿಂಗೆ ಅಂತ. ಇದೆಲ್ಲ ನಿಮ್ಮ ಮೇಲೆ ಚಾಡಿ ಹಚ್ಚಿದ್ದೆಲ್ಲ ನಂಗೆ ಗೊತ್ತು, ಗೌರಿನೇ ಇದೆಲ್ಲ ನಮಗೂ ನಿಮಗೂ ಜಗಳ ಹಚ್ಚಿದಂತ ಮೋನಿಕಾ ಹೇಳ್ತಾ. ಏನೇ ನಿನಗೆ ಮನೇಲಿ ಸ್ವಲ್ಪ ಜಾಗ ಕೊಟ್ಟಿರೋ ಸಲುವಾಗಿ ಅವಾಗ ಗೌರಿ ಬಗ್ಗೆ ಚಾಡಿ ಹೇಳ್ದೆ. ಗೌರಿ ಬಗ್ಗೆ ಮಾತಾಡೋದು ನಿನಗೆ ಏನೇ ಅರ್ಹತೆ ಇದೆ ಅಂತೇಳಿ ಅವರಮ್ಮ ಹೇಳಿ ಕೆನ್ನೆಗೆ ಹೊಡೆದು ಬಿಡ್ತಾಳೆ. ಅವ್ರ ತಂಗಿನೂ ಬೈತಾಳೆ. ಅವ್ರ ತಂಗಿ ಸರಿ ಒಂದು ಮೂಲೆಯಲ್ಲಿ ಬಿದ್ದಿರೋ ಅಂತೆಲ್ಲ ಹೇಳ್ತಾಳೆ. ಅವಳು ನಾನು ಹೆಂಗಾನ ಮಾಡಿ ಅವಳ ಜಾಗನ ಇಲ್ಲೇ ಕಳಿಸ್ತೀನಿ, ಗೌರಿ ಜಾಗ ಇದೆ, ನನ್ನ ಜಾಗ ಅದು ಗೌರಿಲಿಗೆ. ನೆಕ್ಸ್ಟ್ ಇನ್ನೊಂದು ಸೀನ್ ಒಳಗೆ ಈ ಕಡೆ ಮೋನಿಕಾ ಚಂಚಲ ಮನೆಯವ್ರಿಗೆ ಹೇಳ್ತಾರೆ, ನೋಡಿ ಅತ್ತಿಗೆ ನಿಮ್ಮ ಸೊಸೆ ಬಂದಿಲ್ಲ ಇನ್ನು ಮನೆಗೆ ಅಂತೆಲ್ಲ ಹೇಳ್ತಿರ್ತಾ. ಅದೇ ಟೈಮಿಗೆ ಸರಿತಾಗೆ ತುಂಬ ಕೋಪ ಬಂದಿರ್ತೈತೆ. ಆಮೇಲೆ ಅಜ್ಜಿಗೂ ಸ್ವಲ್ಪ ಏನು ಹೇಳಲ್ಲ, ಅಜ್ಜಿನೂ ಸುಮ್ಮನೆ ಇರ್ತಾರೆ. ಈ ಆಶಾನು ನೀವು ಇನ್ನೇನಕ್ಕ ನೀವು ಆ ರೀತಿ ಎಲ್ಲ ಬೈದು ಆ ಥರ ಎಲ್ಲ ಬಿಹೇವ್ ಮಾಡಿದರೆ ಮತ್ತೆ ಹೋಗ್ತಾರೆ ಅವರು ಅಂತೆಲ್ಲ ಹೇಳಿರ್ತಾಳೆ. ಹೊರಗೆ ಹೋಗಿರ್ತಾಳ ಅಂತೆಲ್ಲ ಅಂತ ಹೇಳಿದ್ರೆ ಸರಿ. ಅದೇ ಟೈಮಿಗೆ ಇಲ್ಲಿ ಬರ್ತಾಳೆ ಗೌರಿ ಬಂದಿದ್ದು ನೋಡಿ, ಎಲ್ಲಿ ಹೋಗಿದ್ದಮ್ಮ ಗೌರಿ ನೀನು, ಏನು ಅಕ್ಕ ಒಂದು 4 ಮಾತು ಅಂದುಕೊಳ್ಳೆ ನೀನು ಹಂಗೆ ಮನೆ ಬಿಟ್ಟು ಹೋಗೋದಾ ಅಂತೆಲ್ಲ ಆಶಾ ಕೇಳ್ತಾಳೆ. ಸರಿತಾ ಹೌದು, ಈ ಮನೆ ಮರ್ಯಾದೆ ತೆಗಿಯೋದೇ ಅಲ್ಲ ನಿನ್ನ ಕೆಲಸ ಇರೋದು ಅಂತೆಲ್ಲ ಸರಿತಾ ಬೈತಾಳೆ. ಈ ಚಂಚಲನೂ ಬೈತಾಳೆ. ಇವರೆಲ್ಲ ಅದಕ್ಕೂ ಮುಂಚೆ ಸರಿ ಒಂದು ನಿಮಿಷ ಇವಾಗ ಎಲ್ಲಿ ಹೋಗಳೆ ತಡಿ ದೊಡ್ಡಮ್ಮ, ಅವ್ರ ಅಮ್ಮಗನ ಫೋನ್ ಮಾಡಿ, ಓಹೋ ನಿನ್ನ ನೆಟ್ವರ್ಕ್ ಅಲ್ಲಿವರೆಗಿದೇನಾ ಅಂತ ಅವ್ರು ದೊಡ್ಡಮ್ಮ ಬೈತಾರೆ. ಅದೇ ಟೈಮಿಗೆ ಗೌರಿ ಬಂದು ಆವಾಗ ಸರಿತಾನು ಕ್ಲಾಸ್ ತೊಗೊತಾರೆ. ಅಜ್ಜಿನೂ ಏನಮ್ಮ ಹೇಳ್ದೆ ಕೇಳದೆ ಹೋದರೆ ಮನೆಯವರಿಗೆಲ್ಲ ಆತಂಕ ಆಗಲ್ದೆ ಅಂತಾಳೆ. ಇಲ್ಲ ಇವರು ಟಿಫಿನ್ ಮಾಡಿದ್ದಿಲ್ಲಲ್ಲ, ಅವರು ಮೈದ್ನಾಗೆ ಹೇಳ್ತಾಳೆ ಆಕಿ ವಿವೇಕ್ ಅಂತ ಮಗ, ಇಲ್ಲ ನಿಮ್ಮನ್ನ ಟಿಫಿನ್ ಮಾಡ್ಲಾರ್ದಂಗೆ ಹೋಗಿದ್ರಲ್ಲ ಅದಕ್ಕೆ ಆಫೀಸಿಗೆ ಕ್ಯಾರಿಯರ್ ತೊಗೊಂಡು ಹೋಗ್ತೀನಿ ಅಂತೆಲ್ಲ ಹೇಳ್ತಾರೆ. ಹೌದಾ, ಕ್ಯಾರಿಯರ್ ತೊಗೊಂಡು ಹೋಗೋ ಅವಸರದಾಗೆ ನನಗೆ ಹೋಗ್ಬಿಟ್ಟು ಅವಸರವಾಗಿ ಅಲ್ಲಿ ಹೋದ್ಮೇಲೆ ಒಂದು ಫೋನ್ ಆದರೂ ಮಾಡಬೇಕಲ್ಲ ಅಂತ ಕೇಳಿದ. ಆವಾಗ ಆಶಾ ಇದ್ದು ಹೆಂಗಕ್ಕ ಮಾಡ್ತಾಳೆ ಫೋನ್ ಫಸ್ಟು ಬಂದಿಸನೇ ಫೋನ್ ನೀವು ಕಿತ್ಕೊಂಡ್ಬಿಟ್ರಲ್ಲ, ಇನ್ನೆಲ್ಲಿದೆ ಫೋನು, ಅವಳ ಹತ್ರ ಫೋನ್ ಮಾಡೋಕ್ಕ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ವಿವೇಕ್ ಒಳಗಡೆ ಬಂದು ವಿವೇಕಿಗೆ ಅಮ್ಮ ಅವಳು ಫೋನ್ ಕೇಳಿದ್ದು ನಾನೇ ಕೊಟ್ಟಿಲ್ಲ ಅಂತೆಲ್ಲ ವಿವೇಕ್ ಹೇಳ್ತಾನೆ. ಹೌದು ಟಿಫಿನ್ ತೊಗೊಂಡೋಗಿದ್ದೆ ಅಂತಲ್ಲ, ಅದು ಮನುಷ್ಯರು ತಿನ್ನೋ ಥರನ ಇತ್ತಾ ಅಂತ ಸರಿತಾ ಕೇಳಿದಾಗ ಹೌದು ಅವಸರದಾಗ ಹೋಗಿ ಫೋನ್ ಮಾಡೋಕ್ಕೆ ಬರೋಲ್ಲ ಅಂದರೆ ಫೋನು ಸುಮ್ಮನೆ ಇರ್ತಾಳೆ, ಏನು ಹೇಳಲ್ಲ, ಫೋನ್ ಇಲ್ಲ ನನ್ನಂತಲ್ಲಿ ಅಥವಾ ವಿವೇಕ್ ಫೋನ್ ಕೊಟ್ಟಿಲ್ಲ ಅಂತೆಲ್ಲ ಹೇಳಿದ್ರೆ ವಿವೇಕ್ ಹೇಳ್ತಾನೆ, ಅಮ್ಮ ಅವಳು ಫೋನ್ ಕೇಳಿದ್ದು ನಾನೇ ಕೊಟ್ಟಿಲ್ಲಮ್ಮ ಅಂತೆಲ್ಲ ವಿವೇಕ್ ಹೇಳ್ತಾನೆ. ಸರಿ ಆಯಿತು, ಇನ್ನೊಂದು ಸಲ ಹಿಂಗೆಲ್ಲ ಮಾಡಬೇಡಮ್ಮ ಅಂತ ಅಜ್ಜಿ ಎಲ್ಲ ಬುದ್ಧಿ ಮಾತೆಲ್ಲ ಹೇಳಿ ಸರಿ ಹೋಗಿ ಊಟ ಮಾಡಬೇಕಲ್ಲ ಅಂಥೇಳಿ ಎಲ್ಲರೂ ಒಳಗಡೆ ಹೋಗ್ತಾರೆ. ಅದರ ಕೆಲಸ ಅವರನ್ನು ನೋಡಿಕೊಂಡು ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ನ. ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಇವಾಗ ವಿವೇಕ್ ಇಲ್ಲಿ ವರ್ಕ್ ಮಾಡ್ತಿರ್ತಾನೆ, ಲ್ಯಾಪ್ಟಾಪ್ ಹಿಡ್ಕೊಂಡು ಎಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಇವಳು ಗೌರಿ ಒಳಗಡೆ ಬರ್ತಾಳೆ. ಗೌರಿ ಒಳಗಡೆ ಬಂದು ಡಿಸ್ಟರ್ಬೆನ್ಸ್ ಮಾಡಲು ಬೇಡ ಅಂತಂದೇಳಿ ಆಲೋಚನೆ ಮಾಡ್ತಾನೆ ಇರ್ತಾಳೆ. ಡಿಸ್ಟರ್ಬೆನ್ಸ್ ಮಾಡೋದು ಬೇಡ ಅಂತ ವಾರ್ಡ್ರೂಮಿಂದ ಬೆಡ್ಶೀಟು ಅದೆಲ್ಲ ತೆಗೆದು ಪಿಲ್ಲೋ ಎಲ್ಲ ತೆಗೆದು ಮಲ್ಕೊಳೋಣ ಅಂತ ಆವಾಗ ವಿವೇಕ್ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಿರ್ತಾನೆ, ಈ ಕಡೆ ನೋಡ್ತಿರಲ್ಲ, ಈ ಕಡೆ ಗೌರಿ ಕಡೆ ನೋಡ್ತಾ ಇರಲ್ಲ. ಆವಾಗ ಗೌರಿ ಏನು ಮಾಡ್ತಾ ಕದ್ದು ಮುಚ್ಚಿ ಫೋನ್ ತೊಗೊಂಡು ಅಂದರೆ ವಿವೇಕ್ ಗೊರಕೆ ಹೊಡೆದಿರೋದು ಅದರೊಳಗೆ ರೆಕಾರ್ಡ್ ಮಾಡಿರ್ತಾಳೆ, ವಾಯ್ಸ್ ರೆಕಾರ್ಡು ಮಾಡಿರ್ತಾಳೆ. ಆಮೇಲೆ ವಿಡಿಯೋನೂ ರೆಕಾರ್ಡ್ ಮಾಡಿರ್ತಾಳೆ. ಅದು ವಿವೇಕಿಗೆ ಗೊತ್ತಿರಲ್ಲ ಮಾಡಿರೋದು. ಹಾಗೆ ಅದನ್ನು ಬಚ್ಚಿಟ್ಕೊಂಡು ಫೋನೆಲ್ಲ ತಗೊಂಡು ಅದನ್ನು ಫೋನಲ್ಲಿ ಆನ್ ಮಾಡಿ ಇಡ್ತಾಳೆ. ವಿವೇಕ್ ಏನಂತಾನೆ, ಗೊರಕೆ ಹೊಡಿತಾ ಇರೋದು ಯಾರು ಗೌರಿನಾ, ಎಷ್ಟು ಜಲ್ದಿ ಇವಾಗೇ ಮಾಡ್ಕೊಂಡು ಜಲ್ದಿ ಗೊರಕೆ ಹೊಡಿತಾ ಇಲ್ಲ, ಎದ್ದೇಳ ನಾನಲ್ಲಪ್ಪ ಗೊರಕೆ ಹೊಡಿತಾ ಇರೋದು ನೀವೇ ಅಂತ ಗೊರಕೇಶ್ವರ ಅಂತೇಳಿ. ಏನು ನನ್ನನ್ನು ಗೊರಕೇಶ್ವರ ಅಂತಿರಲ್ಲ ನೀನು ಅಂತೆಲ್ಲ ಹೇಳ್ದೆ. ಏನು ಮಾಡಬೇಕು ಅಂತ ಅವಾಗ ಫೋನ್ ತೋರಿಸಿದಾಗ ಆ ವಾಯ್ಸ್ ಅವ್ರದ್ದೇ ಇರ್ತದೆ ವಿವೇಕ್ ಅಂತ. ನೆಕ್ಸ್ಟ್ ನಂಬೋದೇ ಇಲ್ಲ, ಇಲ್ಲ ನಾನಲ್ಲ ಇದೇನಿದು ಎಲ್ಲ ಇದು ಝೂನಲ್ಲಿರುವ ಎಲ್ಲ ಪ್ರಾಣಿಗಳನ್ನ ಒಂದೇ ಸಲ ಸೇರಿಸಿ ಇದು ಮಾಡ್ದಂಗೆ ಐತೆ ಅಂದರೆ ಇಲ್ಲ ಇದು ನಿಂದೆ ಅಂತೇಳಿ ತೋರಿಸಿದಾಗ ಅವಾಗ ಒಪ್ಪತ್ಕನಲ್ಲ. ಏನೋ ಅವತ್ತು ಸ್ವಲ್ಪ ಸುಸ್ತು ಟಯರ್ಡ್ ಆಗಿದ್ದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಇದು ಅನಿಸಿದೆ. ಯಾವ ಟಯರ್ಡ್ ಇಲ್ಲ, ಡೈಲಿ ಹೀಗೆ ನೀವು ಅಂತೆಲ್ಲ ಹೇಳ್ತಿರ್ತಾರೆ. ನೆಕ್ಸ್ಟ್ ಅದೇ
ಇನ್ನೊಂದು ವಿಡಿಯೋ ರೆಕಾರ್ಡ್ ಮಾಡಿದ್ದ ಪಾರ್ಟ್ 2 ನೋಡು, ಪಾರ್ಟ್ 1 ಅಂತೂ ನಿನಗೆ ಇದಾಯಿತು, ಪಾರ್ಟ್ 2 ನೋಡು ಅಂತೇಳಿ. ಪಾರ್ಟ್ 2 ನೋಡಿದಾಗೂ ಹಾಗೆ ಆಯಿತು ನನ್ನದೇ ಇರ್ಬೋದು, ಟಯರ್ಡ್ ಆಗಿ ಹಾಗಾಗಿದೆ, 2 ದಿವಸ ಬಿಟ್ಟು ನೋಡು, ನಾನು ಅದನ್ನೆಲ್ಲ ಗೊರಕೆ ಹೊಡೆಯೋದೆಲ್ಲ ಬಿಡ್ತೀನಿ ಅಂತ ಚಾಲೆಂಜ್ ಮಾಡು. ಓಕೆ ಅಂತೆಲ್ಲ ಹೇಳಿ ನೆಕ್ಸ್ಟ್ ಇಲ್ಲಿ ಎಲ್ಲರೂ ಹಾಲೊಳಗೆ ಕಾಫಿ ಕುಡಿದ ಆಶಾ ಮತ್ತು ಆಶಾನ ಗಂಡ ಚಂಚಲ ಅಜ್ಜಿ ಎಲ್ಲರೂ ಕಾಫಿ ಕುಡಿದ್ರು. ಎಲ್ಲರೂ ಕಾಫಿ ಕುಡಿತಿರ್ಬೇಕಾದ್ರೆ ಇಲ್ಲಿ ಸರಿತಾ ಇದ್ದು ಫೋನಲ್ಲಿ ನಕ್ಕೊಂತ ಬರ್ತಾರೆ. ಆವಾಗ ಏನು ಅಂತ ಅಜ್ಜಿಗೆ ಹೇಳಿದೆ. ಇಲ್ಲ ನನ್ನ ಫ್ರೆಂಡು ಈ ಥರ ಬರ್ತಾ ಇದ್ದಾರೆ ಮನೆಗೆ, ಹೋಟೆಲ್ನಲ್ಲಿ ಉಳ್ಕೊಂಡ್ರೆ ಬೇಡ ಅಂತೆಲ್ಲ ಹೇಳ್ತಾರೆ. ಹೌದಾ, ಬೇಡ ಹೇಳಿ ನಮ್ಮ ಮನೆಗೆ ಬಾ ಅಂತ ಹೇಳುವಂಥದ್ದು. ಯಾರು ಅಂತಂದರೆ ಅವ್ರ ಫ್ರೆಂಡ್ ಅರುಂಧತಿ ಡೈಮಂಡ್ ಗ್ರೂಪ್ಸ್ ಆಫ್ ಕಂಪನಿ ಅಂತೆಲ್ಲ ಅವ್ರ ಅಜ್ಜಿ ಆಕೆ ಹೇಳ್ತಿರ್ತಾರೆ. ಆವಾಗ ಚಂಚಲಾಗಂತೂ ತುಂಬ ಅನಿಸ್ಬಿಡ್ತೈತಿ, ಇವಳನ್ನ ಹೆಂಗಾನ ಮಾಡಿ ನನ್ನ ಮಗ ಮದುವೆ ಮಾಡಬೇಕಪ್ಪ, ಅರುಂಧತಿ ಗ್ರೂಪ್ ಆಫ್ಸ್ಗೆ ಒಬ್ಬೇ ಮಗಳೆಲ್ಲ ಇರೋದು, ಎಲ್ಲ ನನ್ನ ಮಗನಿಗೆ ಆಗ್ತೈತೆ ಅಲ್ಲ ಅಂತ ಆಲೋಚನೆ ಮಾಡ್ತಿದ್ದಾಗ ನೆಕ್ಸ್ಟ್ ಇನ್ನೊಂದು ಸೀನ್ ಬರುತ್ತೆ. ಇನ್ನೊಂದು ಸೀನ್ ಬಂದೊಳಗೆ ಆ ಸೀನೊಳಗೆ ಟೀ ತೊಗೊಂಬರ್ತಾಳೆ ಗೌರಿ ಟೀ ತೊಗೊಂಬಂದು ಗೊರಕೇಶ್ವರ ಏನೇ ಹಾಗೆಲ್ಲ ಕರಿತೀಯ ಅಂತ, ಏನು ಮಾಡಬೇಕು ನೀನು ಗೊರಕೇಶ್ವರ ಅಂತಂದೆಲ್ಲ ಹೇಳಿದ, ನೀನು ಗೊರಕೆ ಹೊಡೆಯೋದಕ್ಕೆ ಗೊರಕೇಶ್ವರ, ನೀನೇನಾದರೂ ನನ್ನ ಜಾಸ್ತಿ ಪ್ರೀತಿ ಮಾಡಿದರೆ ಹೃದಯೇಶ್ವರ ಅಥವಾ ಪ್ರಾಣೇಶ್ವರ ಅಂತೆಲ್ಲ ಕರೀತಾ ಇದ್ದೆ ನಾನು ಅಂತೇಳಿ ಇರಿಟೇಟ್ ಮಾಡ್ತಿದ್ದ ಗೌರಿ. ನೋಡು 2 ದಿವಸ ಚಾಲೆಂಜ್ ಮಾಡಿದ, 2 ದಿವಸದಲ್ಲಿ ನಾನು ಗೊರಕೆ ಹೊಡೆಯೋದು ಬಿಟ್ಟೇ ಬಿಡ್ತೀನಿ. ಇನ್ನೊಂದು ಸೀನೊಳಗೆ ಇಲ್ಲಿ ಅಭಿಲಾಷ ಮತ್ತು ಮೋನಿಕಾ ಇಬ್ಬರು ಫೋನಲ್ಲಿ ಮಾತಾಡ್ತಾರೆ. ಅಭಿಲಾಷ ಮತ್ತು ಮೋನಿಕಾ ನಿನ್ನ ಬಿಟ್ಟು ನಾನು ಇರಲ್ಲ ಅಂತೆಲ್ಲ ಅಭಿಲಾಷ ಹೇಳ್ತಾರೆ. ಅದನ್ನೆಲ್ಲ ಕೇಳಿ ಅಭಿಲಾಷ ಅವರಮ್ಮ ಚಂಚಲ ಬಂದು, ನೋಡು ನಿನ್ನ ಮದುವೆ ಆದರೆ ಇವ್ರನ್ನೇ ಮದುವೆ ಮಾಡ್ಕೋಬೇಕು, ಅರುಂಧತಿ ಗ್ರೂಪ್ಸ್ ಡೈಮಂಡ್ಸ್ ಅಂತ ಎಲ್ಲ ಇದೆಯಲ್ಲ ಅದರಲ್ಲೇ ಮಾಡ್ಕೋಬೇಕು ನೀನು ಅಂತೆಲ್ಲ, ಅವ್ರನ್ನ ಮಾಡಿಕೊಂಡ್ರೆ ನಿನಗೆ ಎಲ್ಲ ಅನುಕೂಲ ಆಗಿರುತ್ತೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದಾಗ ಅವನಿಗೂ ಒಂಥರ ಚೆನ್ನಾಗಲ್ಲ, ಇನ್ನೇನು ಒಳ್ಳೆ ಶ್ರೀಮಂತರ ಮನೆಯವರು ಅಂತೆಲ್ಲ ಹೇಳ್ತಿರ್ತಾರೆ. ಓಕೆ ಮಾಡ್ಕೊಂಡ್ರೆ ಈ ಥರನೇ ಮಾಡ್ಕೋಬೇಕು ಲಾಟ್ರಿ ಅಂತೆಲ್ಲ ಹೇಳಿ ನೆಕ್ಸ್ಟ್ ಎಪಿಸೋಡಲ್ಲಿ ಇವಳು ಸುಮ್ಮನೆ ರೊಮ್ಯಾಂಟಿಕ್ ಆಗಿ ತಾನೇ ಅಂದರೆ ಗೌರಿ ತಾನೇ ರೊಮ್ಯಾಂಟಿಕ್ ಆಗಿ ಬಿಹೇವ್ ಮಾಡಿ ಅದನ್ನು ವಿವೇಕ್ ಮೇಲೆ ಹಾಕಿಬಿಡ್ತಾಳೆ. ವಿವೇಕ್ ಮೇಲೆ ಹಾಕಿ, ಏನೋ ನೀವು ಮನೆಯಲ್ಲಿ ದೊಡ್ಡೋರು ಇದ್ದೀವಿ ಅನ್ನೋದನ್ನು ಸ್ವಲ್ಪ ಅಜ್ಜಿ ನಾನೇನೂ ಮಾಡಿಲ್ಲ ಅಂತ ವಿವೇಕ್ ಹೇಳ್ತಾರೆ. ನೀವು ಮಾಡಿ ನಾನು ಬಯಸ್ಕೋಬೇಕಾ ಇದೆಲ್ಲ ಅದು ಅಂತ ಗೌರಿ ಹೇಳಿ ಬಚ್ಚಿಸ್ಕೊಂಡು. ನಾಳೆ ಎಪಿಸೋಡ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ ಹಾಗೆ ಒಂದು ಕಮೆಂಟ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ. ನಾಳೆನೂ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡು. ಓಕೆ, ಇದು ಅರುಂಧತಿ ಯಾರು ಅವರು ಬರ್ತಾ ಇರೋದು, ಮತ್ತು ಇದು ಅಭಿಲಾಷ ಮತ್ತು ಇವ್ರ ಮಧ್ಯದಲ್ಲಿ ಇವಾಗ ಚಂಚಲ ಬಂದು ಎಲ್ಲ ಮಾಡ್ಕೋಬೇಡ ಅಂತೆಲ್ಲ ಹೇಳ್ತಾರಲ್ಲ, ಆವಾಗೇ ನೋಡಬೇಕು.